ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಮಮತಾ. ಎಲ್ಲಾದರೂ ಹೊರಗಡೆ ಫಂಕ್ಷನ್ಗೆ ಹೋಗಬೇಕು, ತಕ್ಷಣಕ್ಕೆ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿಸೋದಕ್ಕಾಗಲ್ಲ, ಬ್ಲೀಚ್ ಮಾಡಿಸೋದಕ್ಕಾಗಲ್ಲ ಅಂದರೆ ಮನೆಯಲ್ಲೇ ಈ ಸಿಂಪಲ್ ರೆಮಿಡಿಯನ್ನು ಟ್ರೈ ಮಾಡಿ. ಇನ್ಸ್ಟೆಂಟಾಗಿ ನಿಮ್ಮ ಸ್ಕಿನ್ನು ಗ್ಲೋ ಆಗುತ್ತೆ, ವೈಟ್ ಆಗುತ್ತೆ. ಸ್ನೇಹಿತರೆ, ಸ್ಕಿನ್ನಲ್ಲಿರುವಂತಹ ಡೆಡ್ ಸ್ಕಿನ್ಸು, ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸ್ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಹೇಗೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಇದಕ್ಕೆ ಮುಖ್ಯವಾಗಿ ಟೊಮೆಟೊ ಬೇಕಾಗುತ್ತೆ. ಟೊಮೆಟೊ ನಮ್ಮ ಸ್ಕಿನ್ನನ್ನು ವೈಟ್ ಮಾಡೋದಕ್ಕೆ ತುಂಬಾ ಸಹಕಾರಿ ಸ್ನೇಹಿತರೆ. ಇದರಿಂದ ನಮ್ಮ ಸ್ಕಿನ್ನು ನ್ಯಾಚುರಲ್ ಆಗಿ ವೈಟ್ ಆಗುತ್ತೆ ಅಂತಲೇ ಹೇಳ್ಬೋದು, ಗ್ಲೋ ಆಗುತ್ತೆ. ಒಂದು ಟೊಮೆಟೊವನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ. ನಂತರ ಟೊಮೆಟೊವನ್ನು ಜಾರಲ್ಲಿ ಹಾಕ್ಬಿಟ್ಟು ಗ್ರೈಂಡ್ ಮಾಡೋಣ. ನೀರನ್ನೆಲ್ಲ ಹಾಕ್ಕೊಳ್ಳೋಕೆ ಹೋಗಬಾರ್ದು. ಹಾಗೆ ಗ್ರೈಂಡ್ ಮಾಡಿ ಟೊಮೆಟೊ ರಸವನ್ನು ಮಾತ್ರ ನಾವು ತಗೊಳ್ಬೇಕು. ಈ ಒಂದು ರೆಮಿಡಿ ತುಂಬ ಸಿಂಪಲ್ ಆಗಿದೆ. ನೀವು ಇದನ್ನು ಪ್ರತಿದಿನ ಬೇಕಿದ್ರೆ ಮಾಡ್ಕೋಬಹುದು. ಸ್ಕಿನ್ನು ಲೈಟನ್ ಆಗುತ್ತೆ, ಪಿಗ್ಮೆಂಟೇಷನ್ ಇದ್ದರೆ ಕ್ಲಿಯರ್ ಆಗುತ್ತೆ, ಸ್ಕಿನ್ನು ಗ್ಲೋ ಆಗುತ್ತೆ, ಸನ್ ಟ್ಯಾನ್ ರಿಮೂವ್ ಆಗುತ್ತೆ. ಪಿಂಪಲ್ಸ್ ಇರೋರ್ಗಂತೂ ಇದು ತುಂಬಾ ಒಳ್ಳೆಯದು. ಪಿಂಪಲ್ಸು ಮತ್ತು ಪಿಂಪಲ್ಸ್ ಮಾರ್ಕ್ಸು ಎಲ್ಲ ಕ್ಲಿಯರ್ ಆಗುತ್ತೆ. ಸ್ಕಿನ್ನನ್ನು ನ್ಯಾಚುರಲ್ ಆಗಿ ಇದು ಬ್ಲೀಚ್ ಮಾಡುತ್ತೆ. ಹಾಗೆ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಸಮಸ್ಯೆ ಅಂತೂ ತುಂಬ ಜನರನ್ನ ಕಾಡ್ತಾ ಇರುತ್ತೆ. ಅದನ್ನೆಲ್ಲ ಇದು ಕಂಪ್ಲೀಟಾಗಿ ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ತುಂಬ ಸಿಂಪಲ್ ಆಗಿದೆ. ನೀವು ಡೈಲಿ ಬೇಕಿದ್ರೆ ಬಳಸ್ಬೋದು, ಅಥವಾ ಎಲ್ಲಾದರೂ ಹೊರಗಡೆ ಫಂಕ್ಷನ್ಸ್ಗೆ ಹೋಗ್ತೀರಾ, ಫೇಶಿಯಲ್ ಮಾಡ್ಸೋಕ್ಕಾಗಿಲ್ಲ ಅನ್ನೋ ಟೈಮಲ್ಲಿ ಕೂಡ ಇದನ್ನು ನೀವು ಟ್ರೈ ಮಾಡ್ಬೋದು. ಇನ್ಸ್ಟೆಂಟಾಗಿ ನಿಮ್ಮ ಸ್ಕಿನ್ನನ್ನು ಇದು ಬ್ಲೀಚ್ ಮಾಡಿ, ವೈಟ್ ಮಾಡಿ, ಗ್ಲೋ ಮಾಡುತ್ತೆ. ಸ್ಕಿನ್ನು ಫುಲ್ಲು ಕ್ಲಿಯರ್ ಆಗುತ್ತೆ ಅಂತಲೇ ಹೇಳಬಹುದು. ನೋಡಿ, ಈಗ ಟೊಮೆಟೊ ರಸವನ್ನೆಲ್ಲ ತೊಗೊಂಡಿದ್ದೀನಿ. ಈಗ ಉಳಿದಿದೆಯಲ್ಲ ಟೊಮೆಟೊ ಪಲ್ಪ್, ಅದನ್ನು ಕೂಡ ನಾವು ಯೂಸ್ ಮಾಡ್ಕೋಬಹುದು. ನೋಡಿ, ಈ ಉಳಿದಿರೋವಂಥ ಈ ಟೊಮೆಟೊ ಪಲ್ಪನ್ನೆಲ್ಲ ತಗೊಂಡು ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಸಕ್ಕರೆಯನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಪ್ರಮಾಣದಲ್ಲಿ ಸಕ್ಕರೆಯನ್ನು ಹಾಕ್ಬಿಟ್ಟು ನಾವು ನಮ್ಮ ಸ್ಕಿನ್ನಿಗೆ ಇದನ್ನು ಅಪ್ಲೈ ಮಾಡಿ ಸ್ಕ್ರಬ್ ಮಾಡಬೇಕು. ಸಕ್ಕರೆಯಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರೋದ್ರಿಂದ ಅದು ಪಿಗ್ಮೆಂಟೇಷನ್, ಸನ್ ಟ್ಯಾನ್ ಅಂತಹ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ. ಜೊತೆಗೆ ಡೆಡ್ ಸ್ಕಿನ್ ಅಂತಹ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡಿ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸನ್ನು ನಿವಾರಣೆ ಮಾಡುತ್ತೆ. ನೋಡಿ, ಸಕ್ಕರೆಯನ್ನು ಹಾಕ್ಬಿಟ್ಟು ಒಂದು 2 ನಿಮಿಷ ಹಾಗೆ ಬಿಡಬೇಕು. ಮಿಕ್ಸ್ ಮಾಡಿಬಿಟ್ಟು 2 ನಿಮಿಷ ಹಾಗೆ ಬಿಟ್ಟು ನಂತರ ನಾವು ನಮ್ಮ ಮುಖಕ್ಕೆ ಅಪ್ಲೈ ಮಾಡಿ ಇದರಿಂದ ಒಂದು 3 ನಿಮಿಷಗಳ ಕಾಲ ಮಸಾಜ್ ಮಾಡ್ಕೋಬೇಕು. ಇದರಿಂದ ಪಿಗ್ಮೆಂಟೇಷನ್ ಕ್ಲಿಯರ್ ಆಗುತ್ತೆ. ಪಿಗ್ಮೆಂಟೇಷನ್ ಇರೋರ್ಗಂತೂ ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಈ ರೀತಿ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಜೊತೆಗೆ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಕ್ಲಿಯರ್ ಆಗಿ ಸ್ಕಿನ್ನು ಗ್ಲೋ ಆಗೋದಕ್ಕೆ ಇದು ತುಂಬಾ ಸಹಕಾರಿ. ಇದು ಮೊದಲನೇ ಸ್ಟೆಪ್ಪು. 3 ನಿಮಿಷ ಮಸಾಜ್ ಮಾಡಿದ ನಂತರ ತಣ್ಣೀರಿಂದ ಮುಖವನ್ನು ವಾಶ್ ಮಾಡಿಬಿಡೋಣ. ನಂತರ ಒಂದು ಬೌಲ್ನ ತೊಗೊಂಡಿದ್ದೀನಿ. ಅದಕ್ಕೆ 1 ಚಮಚದಷ್ಟು ಹಸಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾಯಿಸಿರೋ ಅಂಥ ಹಾಲಲ್ಲ, ಹಸಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಸಿ ಹಾಲಿಗೆ ನಾನು ಟೊಮೆಟೊ ರಸವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎರಡನ್ನೂ ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಳೋಣ. ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಕಾಟನ್ನ ಸಹಾಯದಿಂದ ನಿಮ್ಮ ಮುಖ ಪೂರ್ತಿ ನೀವು ಇದನ್ನು ಅಪ್ಲೈ ಮಾಡ್ಕೋಬೇಕು. ಹಸಿ ಹಾಲು ಮತ್ತು ಟೊಮೆಟೊ ರಸ ಎರಡನ್ನೂ ಮಿಕ್ಸ್ ಮಾಡಿದ್ರೆ ಇದು ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನನ್ನು ಬ್ಲೀಚ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನ್ಯಾಚುರಲ್ ಆಗಿ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ ಸ್ನೇಹಿತರೆ. ಮುಖಕ್ಕೆಲ್ಲ ಅಪ್ಲೈ ಮಾಡಿಬಿಟ್ಟು 15 ನಿಮಿಷಗಳ ಕಾಲ ಹಾಗೆ ಬಿಡಬೇಕು. 15 ನಿಮಿಷ ಹಾಗೆ ಬಿಟ್ಬಿಟ್ಟು ನಂತರ ಸ್ವಲ್ಪ ಬೆಚ್ಚಗಿರೋ ನೀರಿಂದ, ತುಂಬ ಬಿಸಿ ಇರಬಾರ್ದು ನೀರು, ಸ್ವಲ್ಪ ಬೆಚ್ಚಗಿರಬೇಕು, ಆ ನೀರಿನಿಂದ ಮುಖವನ್ನು ತೊಳಿಬೇಕು. ನೀವೊಂದು 6 ಗಂಟೆಗಳ ಕಾಲ ಸೋಪನ್ನು ಬಳಸೋದಕ್ಕೆ ಹೋಗಬಾರ್ದು. ಇದರಿಂದ ಸ್ಕಿನ್ನು ತುಂಬಾ ಗ್ಲೋ ಆಗುತ್ತೆ ಸ್ನೇಹಿತರೆ. ಪ್ರತಿದಿನ ನೀವು ಇದನ್ನು ಬಳಸ್ಬೋದು. ರಾತ್ರಿ ಮಲಗೋದಕ್ಕಿಂತ ಮುಂಚೆ ಈ ರೆಮಿಡಿನ ನೀವು ಮಾಡಿ, ಖಂಡಿತವಾಗ್ಲೂ ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಗೊತ್ತಾ. ಮೊದಲನೇ ಸಲ ನೀವು ಇದನ್ನು ಬಳಸಿದಾಗಲೇ ನಿಮ್ಮ ಸ್ಕಿನ್ನು ತುಂಬಾ ಗ್ಲೋ ಆಗುತ್ತೆ ಸ್ನೇಹಿತರೆ. ತುಂಬ ಹೆಲ್ದಿ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ಕಿನ್ನು ಡಲ್ ಆಗ್ತಾ ಇದ್ದರೆ ಅದು ಖಂಡಿತ ಮತ್ತೆ ನಿಮ್ಮ ಕಾಂತಿಯನ್ನು ವಾಪಸ್ ತಂದುಕೊಡುತ್ತೆ ಈ ಒಂದು ರೆಮಿಡಿ ಅಂತಲೇ ಹೇಳ್ಬೋದು. ಅಷ್ಟು ನಿಮ್ಮ ಸ್ಕಿನ್ನನ್ನು ಇದು ಹೆಲ್ದಿಯಾಗಿ ಕಾಪಾಡುತ್ತೆ. ನಿಮ್ಮ ಸ್ಕಿನ್ನಲ್ಲಾಗಿರುವಂತಹ ಡ್ಯಾಮೇಜಸನ್ನು ಸರಿಪಡಿಸುತ್ತೆ. ನಿಮ್ಮ ಸ್ಕಿನ್ನನ್ನು ನ್ಯಾಚುರಲ್ ಆಗಿ ಎಕ್ಸ್ಫೋಲಿಯೇಟ್ ಮಾಡಿ ಸ್ಕಿನ್ನಿಗೆ ಒಂದು ಒಳ್ಳೆ ಗ್ಲೋನ ಕೊಡುತ್ತೆ. ಅಷ್ಟು ಸಿಂಪಲ್ ರೆಮಿಡಿ. ಟ್ರೈ ಮಾಡಿ. ನ್ಯಾಚುರಲ್ ಆಗಿ ಯಾವುದೇ ಖರ್ಚಿಲ್ಲದೆ, ನಿಮ್ಮ ಸ್ಕಿನ್ಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಿಮ್ಮ ಸ್ಕಿನ್ನ ಗ್ಲೋ ಮಾಡ್ಕೋಬಹುದು, ವೈಟ್ ಮಾಡ್ಕೋಬಹುದು. ಎಲ್ಲರೂ ಇದನ್ನು ಬಳಸ್ಬೋದು. ಪ್ರತಿನಿತ್ಯ ಬೇಕಿದ್ರೆ ಬಳಸ್ಬೋದು, ಅಥವಾ ವಾರದಲ್ಲಿ 3 ದಿನ 4 ದಿನ ಬೇಕಿದ್ರೂ ಬಳಸ್ಬೋದು, ಅಥವಾ ಎಲ್ಲಾದರೂ ಹೊರಗಡೆ ಪಾರ್ಟಿಗೆ, ಫಂಕ್ಷನ್ಸ್ಗೆ ಹೋಗೋದಕ್ಕೂ ಮುಂಚೆ ಕೂಡ ಬಳಸ್ಬೋದು. ಸ್ನೇಹಿತರೆ, ವಿಡಿಯೋ ಇಷ್ಟ ಆಯಿತಾ? ವಿಡಿಯೋದಲ್ಲಿ ತಿಳಿಸಿರೋ ರೆಮಿಡಿ ಇಷ್ಟ ಆಯಿತಾ? ಹಾಗಿದ್ರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಲವ್ ಯು. ಟೇಕ್ ಕೇರ್. ಬಾಯ್ ಬಾಯ್.